ಕರ್ನಾಟಕ ರಾಜಕಾರಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಸಂಘಟನಾತ್ಮಕವಾಗಿ ಮತ್ತಷ್ಟು ಗಟ್ಟಿಯಾಗುವುದಕ್ಕೆ ಭರ್ಜರಿ ಸಿದ್ದತೆ ನಡೆಸ್ತಾ ಇದೆ. ಇದರ ಭಾಗವಾಗಿ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಸೃಷ್ಟಿಸಲು ಪ್ಲಾನ್. ಡಿಸಿಸಿ ಪ್ರೆಸಿಡೆಂಟ್ ನೇಮಕಕ್ಕೆ ವೀಕ್ಷಕರ ತಂಡ. ಸಂಘಟನಾ ಸೃಜನಾ ಅಭಿಯಾನ ಎನ್ನುವ ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಪುನರ್ಜೀವನಗೊಳಿಸಲು ಮತ್ತು ಸಾಂಸ್ಥಿಕವಾಗಿ ಸಂಪೂರ್ಣ ರೂಪಾಂತರಗೊಳಿಸಲು ಎಐಸಿಸಿ ಆರಂಭಿಸಿರುವಂತಹ ಒಂದು ಬೃಹತ್ ರಾಷ್ಟ್ರವ್ಯಾಪಿ ಶುರುವಾಗಿರುವಂತಹ ಅಭಿಯಾನ ನಡೆಸಲಾಗ್ತಾ ಇದೆ. ಪಕ್ಷದ ತಳಹದಿಯನ್ನ ಗಟ್ಟಿಗೊಳಿಸುವ ಮೂಲಕ ಮುಂಬರುವ ರಾಜಕೀಯ ಸವಾಲುಗಳನ್ನು ಎದುರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇಂದು ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ವೀಕ್ಷಕರ ತಂಡ ಭಾಗಿಯಾಗಲಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಲಿ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸಂಘಟನ್ ಸರ್ಜಾನ್ ಅಭಿಯಾನ ಅಂತ ಹೇಳಿ, ಅಂದ್ರೆ ಸಂಘಟನೆಯನ್ನ ಪುನರ್ರಚನೆ ಮಾಡತಕ್ಕಂಥ ಅಭಿಯಾನ ಪ್ರಾರಂಭ ಆಗಿ ಈಗಾಗಲೇ 1.5 ವರ್ಷ ಆಗಿದೆ. ಎಲ್ಲಾ ರಾಜ್ಯದಲ್ಲೂ ಸಹ ಬೇರೆ ಬೇರೆ ರಾಜ್ಯದಿಂದ ಹೋಗಿ ನಮ್ಮ ಉಸ್ತುವಾರಿಗಳು, ಅಬ್ಸರ್ವರ್ಗಳು ಹೋಗಿ ಆ ಜಿಲ್ಲೆಯಲ್ಲಿ 7 ದಿವಸ, ಕನಿಷ್ಠ 7 ದಿನ ಇದ್ದು ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ನಾಯಕರು ಏನ್ ಹೇಳ್ತಾರೆ ಅದನ್ನ, ಆ ವಿಚಾರವನ್ನ ತೆಗೆದುಕೊಂಡು ಕನಿಷ್ಠ 2 ಹೆಸರಿಂದ 6 ಹೆಸರು ಕೊಡಬೇಕು. ಆ 6 ಜನರಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರನ್ನ ಮಾಡ್ತೀವಿ, ಆದಷ್ಟು ಬೇಗ ಆಗುತ್ತೆ. ಜಿಲ್ಲಾ ಅಧ್ಯಕ್ಷರಾಗದೆ ನಾವು ಬ್ಲಾಕ್ ಅಧ್ಯಕ್ಷರ ಮಾಡಕ್ ಆಗೋದಿಲ್ಲ. 2 ತಿಂಗಳ ಒಳಗಡೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲೆಲ್ಲಿ ಪುನರ್ರಚನೆ ಆಗಬೇಕು ಎಲ್ಲ ಕಡೆ ಆಗುತ್ತೆ. ಪಕ್ಷದ ಬಲ ಬೂತ್ ಮಟ್ಟದಲ್ಲಿದೆ ಅನ್ನೋದನ್ನ ಮನಗಂಡಿರುವಂತಹ ಕಾಂಗ್ರೆಸ್ ಬೂತ್, ಮಂಡಲ ಮತ್ತು ಬ್ಲಾಕ್ ಮಟ್ಟದಲ್ಲಿ ಪಕ್ಷವನ್ನ ಜವಾಬ್ದಾರಿಯುತ ಹಾಗೂ ಅತ್ಯಂತ ಬಲಿಷ್ಠವಾಗಿ ನಿರ್ಮಿಸಲು ಮುಂದಾಗಿದೆ. ಇದೇ ವೇಳೆ ನಾಯಕತ್ವದಲ್ಲಿ ಬದಲಾವಣೆ, ಹೊಸ ಮುಖಗಳಿಗೆ ಆದ್ಯತೆ, ಯುವ ನಾಯಕತ್ವಕ್ಕೆ ಮಣೆ ಹಾಕುವ ಸಾಧ್ಯತೆಗಳಿವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವುದು ಮತ್ತು ಪಕ್ಷದಲ್ಲಿ ಹೊಸ ರಕ್ತಕ್ಕೆ ಆದ್ಯತೆ ನೀಡಿ ಯುವ ನಾಯಕರನ್ನ ಸಂಘಟನೆಯ ಮುಖ್ಯ ವಾಹಿನಿಗೆ ತರುವುದು ಈ ಅಭಿಯಾನದ ಪ್ರಮುಖ ಭಾಗವಾಗಿದೆ. ಅಭಿಯಾನದ ಯಶಸ್ಸಿಗಾಗಿ ಎಐಸಿಸಿ ವತಿಯಿಂದ ವಿಶೇಷ ವೀಕ್ಷಕರನ್ನ ನೇಮಿಸಲಾಗಿದೆ. ಇವರು ಪ್ರತಿ ರಾಜ್ಯದಲ್ಲೂ ಪಕ್ಷದ ಸಂಘಟನಾತ್ಮಕ ಸ್ಥಿತಿಗತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಹೈಕಮಾಂಡ್ಗೆ ವರದಿ ನೀಡಲಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಗೈಡ್ಲೈನ್ಸ್. ರಾಷ್ಟ್ರೀಯ ನಾಯಕರಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜಂಟಿ ಭೇಟಿಯು ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ವೀಕ್ಷಕರ ತಂಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ನಡೆಯಲಿರುವಂತಹ ಈ ಸಭೆಯಲ್ಲಿ ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಚುರುಕುಗೊಳಿಸಲು ರೋಡ್ ಮ್ಯಾಪ್ ಸಿದ್ದಪಡಿಸಲಾಗ್ತಾ ಇದೆ. ಜಿಲ್ಲಾಧ್ಯಕ್ಷರ ನೇಮಕಾತಿ ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಲಿದ್ದಾರೆ. ತಳಮಟ್ಟದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲು ಮತ್ತು ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸಲು ಈ ಅಭಿಯಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ. ಒಟ್ಟಾರೆಯಾಗಿ ಸಂಘಟನಾ ಸೃಜನಾ ಅಭಿಯಾನವು ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದ ಕಾರ್ಯಕರ್ತರೊಂದಿಗೆ ನೇರವಾಗಿ ಜೋಡಿಸುವ ಮಹತ್ವದ ಕೊಂಡಿಯಾಗಿದೆ. ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮವು ಮುಂಬರುವ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಸಂಘಟನಾತ್ಮಕ ಬದಲಾವಣೆಗಳನ್ನು ತರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.